ನಮಸ್ಕಾರ. ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಭೂಮಿ ತಗೊಂಡಿವಿ. ಆದ್ರೆ ಈ ರಾಜ್ಯದಲ್ಲಿ ಎಷ್ಟು ನಾವು 5%, 10%, 8% ತಗೊಂಡಿರ್ಬೇಕಿನ್ನ 10% ಮುಟ್ಟಿಲ್ಲ ನಾವು. ಆದ್ರೆ ಆ ಭೂಮಿ ಎಂತಾವ್ ಕೊಟ್ಟಾರು ಅಂತಂದ್ರೆ ನಮಗ ಆ ಭೂಮಿ ಒಳಗ ಆ ಭೂಮಿದಿಂದ ನಮಗ್ ಫೈದೆ ಆಗ್ತಾ ಇಲ್ಲ. ಆ ಭೂಮಿಯಿಂದ ನಮಗ ದಲಿತರಿಗೆ ದೊಡ್ಡ ನಷ್ಟ ಆಗ್ತಾ ಇದೆ. ಯಾಕ್ರಿ ಸರ್ಕಾರ ಭೂಮಿ ಕೊಟ್ರೆ ಯಾಕೆ ನಷ್ಟ ಆಗ್ತತಿ ಅಂತ ನೀವು ಕೇಳಿದ್ರೆ, ಆ ಭೂಮಿ ಎಂತಾದ್ ಕೊಡ್ತಾರೋ ಅಂತಂದ್ರೆ ನಮಗ ಆ ಭೂಮಿ ಒಳಗ ಒಂದು ಕುಂಬಳ ಬಡ್ಡಿ ಊರಾಕ್ ಬರುದಿಲ್ಲ. ಅದ್ರೊಳಗ ಸೌಳು ಜವಳು ಭೂಮಿ, ಗುಡ್ಡಗಾಡ ಭೂಮಿ, ಕಾಡ ಭೂಮಿ. ನಮಗ ಈ ಜಮೀನ ಅದನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ಏಜೆಂಟ್ರು ಅಧಿಕಾರಿಗಳು ಅನುಭವಿಗಳಿಗೆ ಇದನ್ನ ಮಾಡ್ಕೋಬೇಕು, ಅವ್ರು ಉಣ್ಬೇಕು, ತಿನ್ಬೇಕು ಅಂತ ಭೂಮಿ ಕೊಡಂಗಿಲ್ಲ. ಆ ಭೂಮಿ ಕೊಡ್ತಾರೋ ಸರ್ಕಾರದವ್ರ ಕಡೆಯಿಂದ ಆ ಭೂಮಿ ಚಲೋ ಅಂತ ತಗೋತಾರ. ತಲಾಟಿ ಸರ್ಕಾರ ಸರ್ಟಿಫಿಕೇಟ್ ನೋಡ್ತಾರೋ, ನೋಡಿದ ಕೂಡಲೇ 20 ಲಕ್ಷ ರೂಪಾಯಿ ಕೊಡ್ತಾರೋ. ಆ ಏಜೆಂಟ್ರಿಗೆ ಮತ್ತು ಭೂಮಿಯವ್ರಿಗೆ ಹೋಗ್ಬಿಡ್ತೈತಿ ಅದು. ಅವ್ರು ಮತ್ತ ಈಗ 20 ಲಕ್ಷ ರೂಪಾಯಿ ನಮ್ಗೆ ಸಾಲ ಕೊಟ್ರಂದ್ರ ಅದ್ರಾಗ 10 ಲಕ್ಷ ರೂಪಾಯಿ ಸರ್ಕಾರ ಸೂಟ್ ಮಾಡಿದ್ರ ಕೆಲವೊಂದು ದಿವಸದಾಗ 10 ಲಕ್ಷ ರೂಪಾಯಿ ನಾವು ತುಂಬಬೇಕ. ಆ ತುಂಬು ಸಲುವಾಗಿ ಆ ಭೂಮಿನೂ ಇಲ್ಲ. ಆ ಭೂಮಿ ಐತಿ, ಭೂಮಿ ಬೆಳೆಯಂಗಿಲ್ಲ, ಭೂಮಿಯಾಗ ಕಾಲು ಇಡಕ್ ಬರಂಗಿಲ್ಲ, ಕುಂಬಳ ಬಡ್ಡಿ ಹಚ್ಚಕ್ ಬರಂಗಿಲ್ಲ. ಅವ್ರ ಸಾಲ ತುಂಬುದು ನೀಗುದಿಲ್ಲ ಅಂತ ತಿಳ್ಕೊಂಡ ಮಹಾರಾಷ್ಟ್ರಕ್ಕೆ ಹೋಗಿ ದುಡಿಯಾಕ ಹೋಗ್ತಾರ. ಅದು ನಮ್ಮಲ್ಲಿ ದೊಡ್ಡ ಕಷ್ಟ. ಅದಕ್ಕಾಗಿ ಸರ್ಕಾರದವರು ಕೂಡ ಇವತ್ತು ಏನ್ ಮಾಡ್ಬೇಕಂತಂದ್ರ ಅಂತ ಪರಿಸ್ಥಿತಿ ಎಲ್ಲಿ ಐತಿ ಅದನ್ನ ನಾ ಈಗಾಗಲೇ ಬಿಜಾಪುರ, ಬೆಳಗಾವ, ಬಾಗಲಕೋಟ, ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು DC ಅವರಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಅದನ್ನು ವಿನಂತಿ ಮಾಡೀನಿ. ರೀತಿಯಲ್ಲೇ ಆ ಭೂಮಿ ನೀವು ಎಷ್ಟೇ ಕೊಡ್ರಿ, 1 ಎಕರೆ ಕೊಡ್ರಿ, ಅರ್ಧ ಎಕರೆ ಕೊಡ್ರಿ, ಅವ್ರು ಬಿತ್ತತಿರ್ಬೇಕು, ಅವ್ರು ಊಟ ಮಾಡ್ತಿರ್ಬೇಕು. ಅಂತ ಭೂಮಿ ಕೊಡಕತ್ಯಾರು. ನಮಗ್ ಭೂಮಿ ಇಲ್ಲ. ಭೂಮಿ ಇಲ್ಲದ ನಾವು ತಕ್ಷಣ ಮ್ಯಾಲ ಬರ್ಬೇಕಂದ್ರೆ ಶಿಕ್ಷಣದಿಂದ ಬರ್ತೈತೆ. ಆ ಶಿಕ್ಷಣ ನಾವು ಮಾಡ್ಬೇಕಂತಂದ್ರ ಬರೇ ನುಸ್ತಾ ಹೋದ ವರ್ಷ ನಾವು ಒಂದು ಅತನಿ ಒಳಗೆ ದೊಡ್ಡ ಪ್ರಮಾಣ ಮಾಡಿ ತೋರಿಸಿದೆವು. ಆತ ಏನು ಇಲ್ಲ, ಅದರಿಂದ ಏನ್ ಫೈದೆ ಇಲ್ಲ. ಹಳ್ಳಿ ಒಳಗ ನಮ್ಮ ಸಂಘಟನೆಯಿಂದ, ನಮ್ಮ ವಕೀಲರಿಂದ ಮತ್ತು ನಮ್ಮ ಹಲಸಂಗಿ ಸರಿಂದ ಅದಕ್ಕೆ ಒಂದು ಕಮಿಟಿ ಮಾಡಿ ಯಾವ ಮಗು ಈ ಕಲ್ತವ ಮುಂದೆ ಬಂದವಂಗ ಹೆಚ್ಚು ಅಂಕ ತಗೊಂಡು ಅವಂಗ ಪುರಸ್ಕಾರ ಮಾಡೋದು ದೊಡ್ಡದಿಲ್ಲ. ಈಗ ಹಿಂದ ಯಾವ್ದ ತಗೊಂಡು ನಾಳೆ ಸಾಲಿ ಬಿಟ್ಟ ಆ ಮನಿ ಒಳಗೆ ನಿರ್ಗತಿಯಾಗಿ ಅವ್ ಹೋಗ್ತಾನಲ್ಲ ಅಂತ ಅವ್ನು ಹೊಳ್ಳಿ ಸಾಲಿಗೆ ಹಚ್ಬೇಕು. ಅವ್ನಿಗೇನ್ ಸಹಾಯ ಮಾಡ್ಬೇಕು ಸಾಹೇಬರು, ಅವ್ರಿಗೇನ್ ವ್ಯವಸ್ಥೆ ಮಾಡ್ಬೇಕು. ಬೇಕಾದ್ರೆ ಒಂದು 4-5 ಮಂದಿ ಟೀಮ್ ಮಾಡ್ಕೋರಿ, ಒಂದು ಗಾಡಿ ಮಾಡ್ಕೋರಿ. ಅವ್ರ ಇವತ್ತು ಜೂನ್ 5 ಅವ್ರ ಅಡ್ಮಿಷನ್ ಹಾಕಿರ್ತಾವ. ಅಂತ ಸಂದರ್ಭ ಪ್ರತಿ ಒಂದು ಊರಾಗ ಅವ್ರಿಗೇನ್ ಅವಕಾಶ ಮಾಡಿಕೊಡ್ಬೇಕನ್ನುವಂತ ವ್ಯವಸ್ಥೆ ಮಾಡಿ ನಮ್ಮ ಸಮಾಜದಿಂದ ನಾವು ಮುಂದೆ ಬರ್ಬೇಕು ಮತ್ತು ದೊಡ್ಡವ್ರಾಗ್ಬೇಕು. ನಮ್ಮ ಬದುಕ ಒಂದು ಬಂಗಾರ ಮಾಡ್ಕೋಬೇಕಂದ್ರ ಎದರಿಂದ ಆಕತಿ, ಶಿಕ್ಷಣದಿಂದ ಆಕತಿ. ಅದಕ್ಕೆ ಶಿಕ್ಷಣ ಒಳ್ಳೆ ಡೆವಲಪ್ಮೆಂಟ್ ಆಗ್ಲಕ್ಕ ಮತ್ತು ನಾವು ಒಂದು ರೀತಿಯಿಂದ ಸಂಘಟನೆಯಿಂದ ಯಾವ ಮಕ್ಕಳ ಎಲ್ಲಿ ಲೂಸ್ ಅದಾರ, ಅವ್ರು ಯಾವ ಶಾಲೆಗೆ ಹೋಗ್ಬೇಕತ್ತಾರ, ಎಲ್ಲಿ ಅಡ್ಮಿಷನ್ ಆಗ್ಬೇಕತ್ತಾರ, ಆ ಅಡ್ಮಿಷನ್ ಏನ್ ತೊಂದ್ರೆ ಐತಿ ಅಂತಲ್ಲಿ ಅನುಕೂಲದವ್ರು ಇದ್ದವ್ರ ಕಡೆಯಿಂದ, ಈ ಪರಶುಅಣ್ಣವ್ರ ಕಡೆಯಿಂದ ನಾವು ಭಿಕ್ಷಾ ಬೇಡಿ ಆ ಮಕ್ಕಳಿಗೆ ಮತ್ತು ಅಡ್ಮಿಷನ್ ಮಾಡಿ ಅವ್ರಿಗೆ ಹೋಗಿ ಒಂದು ಮಾರ್ಗದರ್ಶನ ನಾವು ಇದನ್ನ ಮಾಡಕ್ ಹತ್ತಿದ್ರ ಅವ್ರಿಗೆ ನಾವು ಪುರಸ್ಕಾರ ಮಾಡೋದು ಬಹಳ ಅವಶ್ಯ ಇಲ್ಲ. ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಡ್ಮಿಷನ್ ಮಾಡೋದು ಮತ್ತು ಅವ್ರಿಗೆ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡುದು ಮತ್ತು ಅವ್ರಿಗೆ ಹಾಸ್ಟೆಲ್ ಇರುವುದಿಲ್ಲ, ವ್ಯವಸ್ಥಿತಿ ಇರುವುದಿಲ್ಲ, ಅಂತಾವು ನಾವು ವ್ಯವಸ್ಥೆ ಮಾಡಿಕೆಯಿಂದ ಇಡೀ ರಾಜ್ಯದ ನಮ್ಮ ಸಮಾಜದೊಳಗ ನಾವು ಮುಂದೆ ಬರ್ಬೇಕಂದ್ರೆ ನಾವು ಸದಾಶಿವ ಆಯೋಗ, ನಾಗಮೋಹನ್ ದಾಸ್ ಆಯೋಗದಿಂದ ಪಡ್ಕೊಂಡ್ರೆ ಯಾರಿಗೆ ಕೊಡ್ಬೇಕು ಅದನ್ನ? ಈಗ 4-6% ನಮ್ಗೆ ಬರ್ತೈತಿ. ನಮ್ಮ ಮಕ್ಕಳಾಗಿರದೇ ಇದ್ರ, ನಮ್ಮ ಮಕ್ಕಳ ಕಲೀಲಿಲ್ಲ ಅಂದ್ರೆ ಇವರು ಕೂಲಿ ಕಸ ಮಾಡಕ್ ಹೋದ್ರಂದ್ರ ಆ ಆಯೋಗದಿಂದ ನಾವು 25 ವರ್ಷ ಹೋರಾಟ ಮಾಡಿದ್ರಿಂದ ಫೈದೆ ಏನು? ಆ ಫೈದೆ ನೀವು ಇವತ್ತು ಶಿಕ್ಷಣ ನೀವು ಪಡ್ಕೊಂಡು ವಿದ್ಯಾವಂತರು ಮುಂದೆ ಬಂದು ಅಂಕಗಳ ಪಡ್ಕೊಂಡ್ರೆ ಅದನ್ನ ನಾವು ನಮ್ಮ ಕೆಲಸ ಮಾಡಿದ್ದಕ್ಕೆ ಸ್ವಾರ್ಥ ಆಕತಿ. ಅದಕ್ಕಾಗಿ ನಾವು ಇಲ್ಲೆಲ್ಲರೂ ನೀವು ಅಟ್ರು ಸೇರಿ ಸಂಘಟದವ್ರು ಸೇರಿ ಪರಶುರಾಮ್ ಅವರು ತನ್ನ ಮಕ್ಕಳಿಗೆ ಪ್ರತಿ ವರ್ಷಕ್ಕೆ ಪುರಸ್ಕಾರದಾಗ ಅವ್ರ ಮಗಳು ಒಬ್ಬಕ್ಕೆ ಪುರಸ್ಕಾರ ತಗೋತಿರ್ಬೇಕು. ಇದು ನೋಡ್ರಿ, ಇಬ್ಬರು ದಂಪತಿಗಳು ಸೇರಿ ಅವ್ರ ಜೀವನದಾಗ ಏನ್ ಮಾಡುದಿಲ್ಲ, ಮಕ್ಕಳ ಇವತ್ತ ಹೆಚ್ಚಿನ ಅಂಕ ತಗೋಬೇಕಾದ್ರೆ ಅದಕ್ಕೆ ಏನ್ ಬೇಕೋ ಅದನ್ನ ಎಲ್ಲಾನು ಮಾಡ್ತಾರ.
ಅದರ ಜೊತೆಗೆ ಮಾಡಿದ್ರ ಜೊತೆಗೆ ಮಕ್ಕಳ ಪುರಸ್ಕಾರ ಮಾಡ್ಬೇಕಂದ್ರೆ ಎಲ್ಲ ಮಕ್ಕಳನ್ನ ಅವ್ರ ಮಕ್ಕಳ ಜೊತೆ ಸೇರಿಸ್ಕೊಂಡು ಪುರಸ್ಕಾರ ಮಾಡೋದು ಈ ಕೆಲಸ ಮಾಡ್ತಾರೋ. ಪರಶುರಾಮಣ್ಣ ಅವ್ರ ದಂಪತಿಗಳು ಮಕ್ಕಳ ಮೇಲೆ ಎಷ್ಟು ಕಾಳಜಿ ಇಟ್ಟ ಅಂಕಗಳ ಪಡಿತಾರೋ, ರಾಜ್ಯದಲ್ಲಿನ ಮಾದಿಗರು ಎಲ್ಲರೂ ಅವ್ರ ತಾಯಿ ತಂದೆ ಮಕ್ಕಳ ಮೇಲೆ ಒಂದು ವಿಚಾರ ಬಿಟ್ಟು ಅವರು ಮನಸ್ಸಿಟ್ಟು ಆ ಮಕ್ಕಳಿಗೆ ಏನ್ ಮಾಡ್ಬೇಕು, ಹೆಚ್ಚು ಅಂಕ ತಗೊಳಕ್ ಏನ್ ಮಾಡ್ಬೇಕು ನಾವು ಅನ್ನುವಂಥದ್ದು ಅವರ ರಾತ್ರಿ ಆಗಲಿ ದುಡಿದು ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡ್ತಾರೋ ಇದನ್ನ ಪ್ರತಿಯೊಬ್ಬರು ಪರಶುರಾಮಣ್ಣ ಅವಳೆ ಅವರು ಮಾಡುವಂತ ಕಾರ್ಯ ಇಡೀ ರಾಜ್ಯದ ಮಾದಿಗರೆಲ್ಲರೂ ಮಾಡ್ಲಿ ಅಂತ ನಾನು ಹೇಳಿ ಇದನ್ನ ಎಲ್ಲರೂ ನಮ್ಮ ಮಕ್ಕಳು